ಎಜಿ ನ್ಯೂಸ್ಗೆ ಸ್ವಾಗತ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಗೊಂದಲಗಳು ಇಲ್ಲ. ದಾವಣಗೆರೆ ಹಾಗೂ ಬಾಗಲಕೋಟೆ ಎರಡೂ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಲಿಂಗಸಗೂರು ಪಟ್ಟಣದ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ದಾವಣಗೆರೆ ಕ್ಷೇತ್ರದಲ್ಲಿ ಉಪಚುನಾವಣೆಯ ಟಿಕೆಟ್ ವಿಚಾರದಲ್ಲಿ ಸ್ವಲ್ಪ ಗೊಂದಲವಾಗಿತ್ತು. ಆದರೆ ಕಾಂಗ್ರೆಸ್ ಪಕ್ಷದ ಮುಖಂಡರು ದಾವಣಗೆರೆಯ ಕಾಂಗ್ರೆಸ್ ಪಕ್ಷದ ಸ್ಥಳೀಯ ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರೊಂದಿಗೆ ಚರ್ಚೆ ಮಾಡಿ ಅವರ ಸಮ್ಮುಖದಲ್ಲಿಯೇ ಗೊಂದಲ ಬಗೆಹರಿಸಲಾಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ಮತದಾರರು ಹೆಚ್ಚು ಇರುವ ಕಾರಣ ಟಿಕೆಟ್ ವಿಚಾರದಲ್ಲಿ ಅವರು ಸಹ ಉಪಚುನಾವಣೆಯ ಟಿಕೆಟ್ಗಾಗಿ ಬೇಡಿಕೆ ಸಲ್ಲಿಸಿದ್ರು. ಕಾಂಗ್ರೆಸ್ ಹೈಕಮಾಂಡ್ ಎಲ್ಲವನ್ನ ಪರಿಗಣಿಸಿ ಸ್ಥಳೀಯ ಮುಖಂಡರ ವಿಶ್ವಾಸದೊಂದಿಗೆ ಅವರ ಸಮ್ಮುಖದಲ್ಲಿ ಎಲ್ಲ ಗೊಂದಲಗಳಿಗೆ ತೆರೆ ಎಳೆದು ಒಮ್ಮತದ ತೀರ್ಮಾನ ಮಾಡಿ ಸಮರ್ಥ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಯಾವುದೇ ಕಾರಣಕ್ಕೂ ದಾವಣಗೆರೆಯಲ್ಲಿ ಮುಸ್ಲಿಂ ಮತದಾರರು ಕಾಂಗ್ರೆಸ್ ಪಕ್ಷದಿಂದ ದೂರವಾಗಿಲ್ಲ ಅಂತ ಸದಾ ಪಕ್ಷದೊಂದಿಗೆ ಇದ್ದಾರೆ. ಬಾಗಲಕೋಟೆ ಕ್ಷೇತ್ರದಲ್ಲಿಯೂ ಕೂಡ ಅಲ್ಪ ಸ್ವಲ್ಪ ಇದ್ದ ಗೊಂದಲವನ್ನ ಬಗೆಹರಿಸಲಾಗಿದ್ದು ಬಾಗಲಕೋಟೆ ಕ್ಷೇತ್ರ ಮೇಟಿ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸುತ್ತಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಕುಟುಂಬದ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಚುನಾವಣೆ ಎದುರಿಸ್ತಾ ಇದ್ದು ಅಲ್ಲಿಯೂ ಕೂಡ ಯಾವುದೇ ರೀತಿಯ ಅಸಮಾಧಾನಕ್ಕೆ ಅವಕಾಶ ಕೊಡದಂತೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡಲಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿ ಯೋಜನೆಗಳು ಜನತೆಗೆ ಅನುಕೂಲವಾಗಿದ್ದು ಹೀಗಾಗಿ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಮೇಲೆ ಜನತೆಗೆ ವಿಶ್ವಾಸವಿದ್ದು ಎರಡೂ ಕ್ಷೇತ್ರದ ಉಪಚುನಾವಣೆಯಲ್ಲಿ ಖಂಡಿತವಾಗಿಯೂ ಜನತೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನೇ ಗೆಲ್ಲಿಸುತ್ತಾರೆ ಅಂತ ಹೇಳಿದರು. ಅಸಮಾಧಾನ ವ್ಯಕ್ತಪಡಿಸ್ತಾರೆ ಅಂತಂದು ನಮಗೆ ತಿಳಿಸುತ್ತೆ. ನನಗೆ ಮಾಹಿತಿ ಬಂದಿರೋ ಪ್ರಕಾರ ಅಂತಹ ಅಸಮಾಧಾನ ಇಲ್ಲ. ಮುಸ್ಲಿಮರ ಒಂದು ಬೇಡಿಕೆ ಇತ್ತು, ಅವ್ರ ಜನಸಂಖ್ಯೆ ಜಾಸ್ತಿ ಇದೆ ಹಾಗಾಗಿ ಟಿಕೆಟ್ ಕೊಡಿ ಅಂತ ಹೇಳಿ. ಬಟ್ ಹೈಕಮಾಂಡ್ ಅವರು ಚರ್ಚೆ ಮಾಡಬೇಕಾದ್ರೆ ನಮ್ಮ ಪಕ್ಷದ ಮುಸ್ಲಿಂ ಲೀಡರ್ಗಳನ್ನು ಮತ್ತು ಅಲ್ಲಿನ ಸ್ಥಳೀಯ ಕೆಲವು ಮುಖ್ಯವಾದಂತಹ ಮುಸ್ಲಿಂ ಮುಖಂಡರನ್ನು ಕೂಡ ಕರೆದು ಅವ್ರ ಜೊತೆ ಮಾತನಾಡಿ ಅವ್ರ ಮುಂದೆನೇ ತೀರ್ಮಾನ ಮಾಡಿದರು. ಸೊ ಹಾಗಾಗಿ ಅವರು ಅದಕ್ಕೆ ಒಪ್ಕೊಂಡ ಮೇಲೆ ನಾವು ಸಮರ್ಥ ಅವ್ರನ್ನ ಅಭ್ಯರ್ಥಿನಾಗಿ ಆಯ್ಕೆ ಮಾಡಿದ್ದು. ಹಾಗೆ ಕೆಲವು ಸ್ವಲ್ಪ ಖಂಡಾಯತೆಗಳು ಇದ್ದಿದ್ದು ಮತ್ತು ಅವ್ರನ್ನೂ ಕೂಡ ನಮ್ಮ ಮನವೊಲಿಸಿ ಅವರು ಕೂಡ ನಮ್ಮ ಜೊತೆಗೆ ನಿಂತ್ಕೊಳ್ಳುವಂಗೆ ನಾವು ಮಾಡಿದ್ದೀವಿ. ಸೊ ಹಾಗಾಗಿ ನಾಯಕರು ನಮ್ಮ ಪರವಾಗಿದ್ದಾಗ ಜನರು ಕೂಡ ನಮ್ಮ ಪರವಾಗಿದ್ದಾರೆ. ಹೆಚ್ಚು ಮುಸ್ಲಿಮ್ಸ್ ಓಟು ಸ್ಪ್ಲಿಟ್ ಆಗಲ್ಲ ಅನ್ನೋದು, ಮೆಜಾರಿಟಿ ಮುಸ್ಲಿಮ್ಸ್ ಓಟ್ಸು ಕಾಂಗ್ರೆಸ್ ಪಕ್ಷಕ್ಕೆ ಬರೆದುಕೊಂಡು ನಾವು ಬಾಗಲಕೋಟೆನಲ್ಲಿ ಮೇಟಿಯವರು ಮಕ್ಕಳಿಗೂ ಕೂಡ ಹೊಂದಾಣಿಕೆ ಇನ್ನೂ ಕ್ಲಿಯರ್ ಆಗಿಲ್ಲ. ಸ್ವಲ್ಪ ಗೊಂದಲ ಇದ್ರೂ ಕೂಡ ತಂದೆಯವರು ಮೇಟಿಯವರ ಸೊ ಹಾಗಾಗಿ ಮೇಟಿ ಕೊಡೋದ್ರೆ ಎಲ್ಲರೂ ಕೂಡ ಚೆನ್ನಾಗಿ ಗೊತ್ತಿದೆ, ವೈಯಕ್ತಿಕವಾಗಿ ಹೋಗುತ್ತೆ, ಒಳ್ಳೆ ಬಾಂಧವ್ಯ ಇದೆ. ಸೊ ಹಾಗಾಗಿ ಮೇಟಿ ಕುಟುಂಬದ ಎಲ್ಲ ಸದಸ್ಯರು ಕೂಡ ಕರೆಸಿ ಮುಖ್ಯಮಂತ್ರಿ ಅವರ ಖುದ್ದಾಗಿ ಅವ್ರ ಜೊತೆ ಮಾತನಾಡಿಸಿದಾಗ ಅವರೆಲ್ಲ ತಮ್ಮ ಏನೇ ಭಿನ್ನಾಭಿಪ್ರಾಯಗಳೆಲ್ಲ ಬದಿಗೊತ್ತಿ ನಾವು ಯಾರು ಹೇಳ್ತಿರೋ ಅವ್ರ ಪರವಾಗಿ ನಿಂತು ಕೆಲಸ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವರು ಆ ಮಾತಿಗೆ ಬದ್ಧರಾಗಿರ್ತಾರೆ ಮತ್ತು ಅವ್ರ ಮಧ್ಯೆ ಯಾವುದೇ ಒಂದು ಕಲಹ ಇಲ್ಲ ಅನ್ನೋದು. ಈ ಮೊನ್ನೆ ಎಲ್ಲ ಶಾಸಕರು ವಿಧಾನಸಭೆ ಮುಂದೆ ಫೋಟೋ ತೆಗೆಸ್ಕೊಂಡ್ರು, ಅಧಿಕಾರ ಮುಗಿದ ಮೇಲೆ ಫೋಟೋ ತೆಗೆಸ್ತಾರೆ. ಈಗ ಯಾಕೆ ಅದನ್ನ ಫೋಟೋ ತೆಗೆಸ್ಕೊಂಡ್ರು ಸರ್? ಯಾರು ಹೇಳಿದ್ದು ನಿಮಗೆ ಅಧಿಕಾರದ ಮಧ್ಯದಲ್ಲಿ ಫೋಟೋ ತೆಗೆಸ್ಕೊಡ್ಬಾರ್ದು ಅಂತೇಳಿ? ಆ ರೀತಿ ಏನಿಲ್ಲ. ಈಗ ನಮ್ಮ ವಿಧಾನ ಪರಿಷತ್ತಲ್ಲೂ ಕೂಡ ಕೆಲವರು ವಿಧಾನ ಪರಿಷತ್ ಸದಸ್ಯರ ಅವಧಿ ಮುಗಿತಾಯಿತ್ತು, ಹಾಗಾಗಿ ಅವರು ಕೂಡ ಫೋಟೋ ತೆಗೆಸ್ಕೊಂಡ್ರು. ಅದೇ ಸಂದರ್ಭದಲ್ಲಿ ಊಟಿಗಾರರು ವಿಧಾನ ಪರಿಷತ್ ಸದಸ್ಯರು ತೆಗೆಸ್ಕೊಳ್ಬೇಕಾದ್ರೆ ನಮ್ಮ ಅಸೆಂಬ್ಲಿ ಅವ್ರದ್ದು ಫೋಟೋ ಇರಲಿ ಅಂತೇಳಿ ಅವರು ಕೂಡ ಎಲ್ಲ ಶಾಸಕರು ಫೋಟೋ. ಈಗ ಎರಡೂ ಕ್ಷೇತ್ರದ ಉಪಚುನಾವಣೆ ಮೇಲೆ ನಾಯಕತ್ವದ ಮೇಲೆ ಪರಿಣಾಮ ಏನಾದರೂ ಏನಂತ ದೊಡ್ಡ ದಿಕ್ಸೂಚಿ ಆಗಲ್ಲ. ಯಾಕೆಂದರೆ ಎರಡೂ ಕೂಡ ಕ್ಷೇತ್ರಗಳಲ್ಲಿ ಯಾರು ತೀರ್ಕೊಂಡಿದ್ದಾರೆ ಅಂಥ ಕುಟುಂಬಕ್ಕೆ ಕೊಟ್ಟಿದ್ರು. ಸೊ ಹಾಗಾಗಿ ಜನ ಅವ್ರ ಕುಟುಂಬದವರಿಗೆ ಓಟ್ ಹಾಕಿ ಗೆಲ್ಲಿಸ್ತಾರೆ. ಮತ್ತು ಓವರಲ್ ಆಗಿ ನೀವು ಬೇರೆ ನಮ್ಮ ಕಾಂಗ್ರೆಸ್ ಪಕ್ಷ ಗೆದ್ದಿರುವಂಥ ಯಾವ ಕ್ಷೇತ್ರಗಳಲ್ಲಿ ಕೂಡ ಪಂಚ ಗ್ಯಾರಂಟಿಗಳಿಂದ ಎಲ್ಲ ಮತದಾರರು ಕೂಡ ನಮ್ಮ ಪರವಾಗಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಆಡಳಿತದ ಬಗ್ಗೆ ಅವರು ಸಂತೋಷದಿಂದಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅವಾಗ ಹೇಗಿತ್ತು ಈಗಲೂ ಹಾಗೆ ಇದೆ. ಸೊ ಅದರಿಂದ ಅಂಥ ದೊಡ್ಡ ದಿಕ್ಸೂಚಿಯನ್ನು ಮುಂದಿನ ಚುನಾವಣೆ ತೋರಿಸಿದೆ. ಓಕೆ ಸರ್, ನಿಮ್ಗೆ ಈ ಭಾಗದಲ್ಲಿ ನಿಮ್ಮ ತಂದೆಯವರಿಗಿಂತ ನಿಮ್ಮ ಮೇಲೆ ಹೆಚ್ಚಿನ ನಂಬಿಕೆ. ಯಾಕಂದರೆ ಯಾವುದಾದ್ರು ಪುತ್ಥಳಿ ಓಪನಿಂಗ್ ಆಗಲಿ ಯಾವುದಾದ್ರು ಸಭೆ ಸಮಾರಂಭ ಆಗಲಿ ನಿಮ್ಮನ್ನೇ ಕರೀತಾರೆ. ಈಗ ನೀವು ಈ ಭಾಗದ ಒಂದು ಅಭಿಮಾನ ಇಟ್ಕೊಂಡು ಮುದುಗಲು ಕುಡಿಯ ನೀರಿದ್ದು ಲಿಂಗ್ಸೂರು ಏನಂತ ತಾಯಿ ಮಕ್ಕಳ ಆಸ್ಪತ್ರೆ ಉದ್ಘಾಟನೆ ಮಾಡೋದು, ಅದಕ್ಕೆ ನೀವು ಹಣ ಬಿಡುಗಡೆ ಮಾಡೋಕ್ಕೆ ಸ್ವಲ್ಪ ನೀವು ಶ್ರದ್ಧಾ ಪ್ರಯತ್ನ ಮಾಡಿ ನಿಮ್ಮ ತಂದೆಗೆ ತಿಳಿಸ್ಬೋದಲ್ಲ ಸರ್? ಇವಾಗ ಉತ್ತರ ಕನ್ನಡದ ಭಾಗದಲ್ಲಿ
ನನಗೂ ಕೂಡ ಜನ ಅಭಿಮಾನ ತೋರಿಸ್ತಾರೆ. ಬಟ್ ಅದಕ್ಕೆಲ್ಲ ಸಂಪೂರ್ಣವಾಗಿ ಕಾರಣ ಸಿದ್ದರಾಮಯ್ಯ ಮೇಲೆ ಅಭಿಮಾನ ಅದೇ ಸ್ಪಿಲ್ ಓವರ್ ಆಗಿ ನನಗೂ ಬಂದಿದೆ ಹೊರತು ನನಗೆ ಸಪ್ರೇಟ್ ಆಗಿ ಇಲ್ಲ. ಬಟ್ ಆದರೂ ಕೂಡ ನೀವು ಅವರು ಉತ್ತರ ಕನ್ನಡ ಭಾಗದ ಜನ ಯಾವಾಗಲೂ ಕೂಡ ತಂದೆಯವರು ಬೆಂಬಲ ಕೊಟ್ಕೊಂಡು ಬಂದಿದ್ದಾರೆ. ಈ ಭಾಗದ ಜನದ ಏನೇ ಕಷ್ಟ ಕಾರ್ಪಣ್ಯಗಳಿದ್ದರು ಸಮಸ್ಯೆಗಳಿದ್ದರು ಅದನ್ನ ಬಗೆಹರಿಸಬೇಕು. ಮುಖ್ಯಮಂತ್ರಿಗಳು ಒಂದೊಂದ್ಸರಿ ಎಲ್ಲ ಸಮಸ್ಯೆಗಳನ್ನ ಗಮನಕ್ಕೆ ತೆಗೆದುಕೊಂಡು ಹೋಗಿ ಎಲ್ಲರಲ್ಲಿ ಎಲ್ಲ ಲೀಡರ್ಗೂ ಆಗಲಿಲ್ಲ. ನಾವು ಬಂದಾಗ ಅವ್ರು ಹೇಳಿದಾಗ ಅದನ್ನ ಗಮನಕ್ಕೆ ತಂದು ಮಾಡಬೇಕಿದೆ ಕೆಲಸ ನಾವು ಮಾಡ್ತೀವಿ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಹಾಗೂ ಕೆಪಿಸಿಸಿ ಉಪಾಧ್ಯಕ್ಷರು ಆದ ಡಿಎಸ್ ಹೂಲಗೇರಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯಕ, ಮುದಗಲ್ ಬ್ಲಾಕ್ ಅಧ್ಯಕ್ಷ ಶಿವಶಂಕರಗೌಡ, ಮುಖಂಡರು ಆದ ಮುದುಕಪ್ಪ ವಕೀಲರು, ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಖಾಜಾ ಹುಸೇನ್ ಪೂಲ್ವಾಲೆ, ಆದಪ್ಪ ಸಾಹುರ್ಕ, ಗದ್ದಿನಗೌಡ, ಬಾಲನಗೌಡ ಸೇರಿ ಹಲವು ಮುಖಂಡರು ಉಪಸ್ಥಿತರಿದ್ದರು. ಮಲ್ಲರೆಡ್ಡಪ್ಪ, ದೊಡ್ಡಮನಿ, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.